ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಬೆಳಗಾವಿಯಲ್ಲಿ ಮತ್ತೆ MES ತವರು ಕನ್ನಡ ಕಡ್ಡಾಯಗೊಳಿಸಬಾರ್ದು, ಕನ್ನಡ ಭಾಷೆ ಒಂದೇ ಉಪಯೋಗ ಮಾಡಬಾರ್ದು, ಮರಾಠಿಗೆ ಅವಕಾಶ ಕೊಡಬೇಕು, ಕಡ್ಡಾಯ ಬೇಡ. ಈಗಾಗಲೇ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಅಂತ ರಿಸರ್ವೇಷನ್ ಪಾಸ್ ಮಾಡ್ಕೊಂಡಂತ ಈ ಜನ ಈಗ ಮತ್ತೆ ಕನ್ನಡ ಕಡ್ಡಾಯ ಮಾಡೋದು ಬೇಡ ಅನ್ನುವಂಥ ಪ್ರತಿಭಟನೆ 22ನೇ ತಾರೀಕಿಗೆ ಅಂದರೆ ನಾಳೆ ಮಾಡೋದು ಹೊರಟಿದ್ದಾರೆ. ಇದು ಎಷ್ಟು ಉಚಿತ ಅಂತ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಥಮ ಆದ್ಯತೆ, ಪ್ರಥಮ ಭಾಷೆ. ಅದನ್ನು ಕಲಿಬೇಡ್ರಿ, ಇಲ್ಲಿ ಇಡಬೇಡ್ರಿ ಅಂದರೆ ಇದರ ಅರ್ಥ ಏನು? ಆಲ್ರೆಡಿ ಬೆಳಗಾವಿಯಲ್ಲೇ ವಿಧಾನಸೌಧ 2ನೇ ರಚನೆ ಆಗ್ಯದ. ಜೊತೆಗೆ ಕನ್ನಡಿಗರು ಮರಾಠಿಗರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. MESದು ಎಲ್ಲ ಶಾಸಕರು ಮನೆಗೆ ಹೋಗಿದ್ದಾರೆ. ಇರೋರು ಇಬ್ಬರು ಪಾಲಿಕೆಯಲ್ಲಿದ್ದಾರೆ. ಇಲ್ಲಿ ಯಾರಿಗೂ ಮರಾಠಿಗರಿಗೆ ಅನ್ಯಾಯ ಆಗುವಂಥ ಕೆಲಸ ಆಗ್ತಾಯಿಲ್ಲ, ನೋವಾಗುವಂಥ ಕೆಲಸ ಆಗ್ತಾಯಿಲ್ಲ. ಯಾಕ್ರಿ ಇದು ಪದೇ 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 MES ಅವರು ಪ್ರತಿಭಟನೆ ಮಾಡ್ತೀನಿ, ಮತ್ತೇನೋ ಮಾಡ್ತೀನಿ, ಬೀದಿಗಿಳಿತೀನಿ, ಹೋರಾಟ ಮಾಡಿರಿ, ಜೆನ್ಯೂನ್ ಇದ್ರೆ ಮಾಡಿರಿ. ಹೌದಪ್ಪ, ಇಲ್ಲಿ ಬೆಳಗಾವಿಯಲ್ಲೇ ಮರಾಠಿ ದುಡಿಮೆಗಾರರಿಗೆ, ವ್ಯಾಪಾರಸ್ಥರಿಗೆ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಮರಾಠಿನ ತುಳಿತಾ ಇದ್ದಾರೆ ಅನ್ನುವಂಗೆ ನಿಮ್ಗೆ ಅನಿಸಿದ್ರೆ ದಾಖಲೆ ಕೊಡ್ರೆ ಹೋದ್ರಲ್ಲ. ಎಲ್ಲರಿಗೂ ಸಮಾನವಾಗಿ ನೋಡೋ ಮುಂದೆ ಇದೆಲ್ಲಿದು? ಈ ಸಿಂಪಲ್ ಪ್ರಶ್ನೆ. ನೀವು ಮಹಾರಾಷ್ಟ್ರಕ್ಕೆ ಇದನ್ನು ಹೋದ್ರು ಸಹಿತ ನೀವು ಏನು ಅದನ್ನು ಮತ್ತೆ ಕೇಳ್ತಾ ಇದ್ದೀನಿ, ಏನು ನೀವು ಅದನ್ನು ನಂದನವನ ಮಾಡ್ಲಿಕ್ಕೆ ಸಾಧ್ಯದನ? ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯದನ? ಮಹಾರಾಷ್ಟ್ರದ ಎಲ್ಲರಿಗೂ ಉದ್ಯೋಗ ಸಿಕ್ಕಿದನ? ಅಲ್ಲಿ ಕೆಲವೇ ಜನ ಬೆಳೆದಿಲ್ವ? ಎಷ್ಟು ಜನ ಬಡವರಿಲ್ಲರಿ ಅಲ್ಲೇ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜಗತ್ತಿನ ಅತ್ಯಂತ ದೊಡ್ಡ ಹೆಸರುವಾಸಿಯಾದ ಮುಂಬೈನಲ್ಲಿದ್ದಂಥ ಸ್ಲಮ್ ಏರಿಯಾ ಗೊತ್ತದ ನಿಮಗೆ ಹೇಳುವಂಥದ್ದು, ಧಾರಾವಿ. ಅವ್ರಿಗೆಲ್ಲ ಉದ್ಯೋಗ ಕೊಡಿಸ್ಲಿಕ್ಕೆ ಆಗಿದನ? ಎಂತೆಂಥವಿಲ್ಲ, ಇಲ್ಲೆಲ್ಲ ಬಡತನದ್ದು. ಯಾಕೆ ಸುಮ್ಮನೆ ತಲೆಯಲ್ಲಿ ಪಾಪ ಆಗ್ತಾ ಇದ್ದೀರಿ? ಮರಾಠಿಗಳ ತಲೆಯಲ್ಲಿ ನೀವು ಅಲ್ಲಿ ಹೋದ್ರೆ ಒಳ್ಳೇದಾಗ್ತದೆ, ಕನ್ನಡ ಕಡ್ಡಾಯ ಮಾಡಬೇಡ್ರಿ. ಮರಾಠಿ ಕಡೆಗೂ ಯಾರು ಬೇಡ ಅಂತೇಳಿ ಮರಾಠಿ ಸ್ಕೂಲ್ಗಳು ಇದ್ದಾವಲ್ಲ, ಮರಾಠಿ ಭಾಷೆನೂ ಕಲೀರಿ, ಕನ್ನಡ ಭಾಷೆನೂ ಕಲೀರಿ, ಉದ್ಯೋಗ ಎಲ್ಲಿ ಸಿಗ್ತದೆ ಮಾಡಿರಿ. ಈಗ ನೀವು ಅದನ್ನ ಏನು ಮಹಾರಾಷ್ಟ್ರಕ್ಕೆ ಹೋದ್ರೆ ಅದನ್ನೇನು ದೊಡ್ಡದಾಗಿ ಎಲ್ಲನೂ ಮಹಾರಾಷ್ಟ್ರದಲ್ಲಿದ್ದಂಥ ಶ್ರೀಮಂತರ ಲೇವದಲ್ಲಿ ಇಲ್ಲಿ ಬೆಳಗಾವಿ ಜನರನ್ನು ತಯಾರು ಮಾಡ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತಾರ? ಇಲ್ಲಲ್ರಿ, ದೊಡ್ಡ ಸಾಕ್ಷಿ ಧಾರಾವಿ. ಅದನ್ನು ಸಹ ಹೊಡ್ಕೊಂಡು ನಿಂತಿದ್ದಾರೆ. ನಿಮ್ಮ ಮೋದಿಯವರ ಅತ್ಯಂತ ಪ್ರಿಯ, ಅದರಲ್ಲೂ ಅಲ್ಲಿ ಫಡ್ನವೀಸರ ಅತ್ಯಂತ ಪ್ರಿಯ ಅದಾನಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಬಡವರಿಗೆ ಪಾಪ ನೆಲೆ ಕೊಡ್ತಾ ಇಲ್ಲ, ಬದುಕು ಕೊಡ್ತಾ ಇಲ್ಲ, ದುಡಿಯುವ ವರ್ಗಕ್ಕೆ ಏನೂ ಇಲ್ಲ. ಅಲ್ಲಿ ಒಂದು ಪರಿಸ್ಥಿತಿ ಅದ. ಈ ದೇಶದ ಒಟ್ಟಾರೆ ಪರಿಸ್ಥಿತಿ ದಿವಾಳಿ ಆದಂಥ ಪರಿಸ್ಥಿತಿ, ಆರ್ಥಿಕವಾಗಿ ದಿವಾಳಿ ಬಿಟ್ಟಿದ್ದೀವಿ ನಾವು. ಈಗ ನೀವು ಅಲ್ಲಿ ಹೋದ ಬೆಳಗಾವಿಯನ್ನು ನೀವು ಏನು ನಂದನವನ ಅಥವಾ ಮುಂಬೈಗಿಂತಲೂ ದೊಡ್ಡದಾಗಿ ಬೆಳೆಸೋದು ಸಹಿತ ಬಡತನ ಹೋಗಲಾಡಿಸ್ಲಿಕ್ಕೆ ಸಾಧ್ಯದನ? ಇವತ್ತು ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಮಗೂ ಸಾಧ್ಯ ಇಲ್ಲ, ನಿಮಗೂ ಸಾಧ್ಯ ಇಲ್ಲ. ಪಾಪ ಅವ್ರಿಗೆ ದುಡ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಕೂಡಿದ್ದಾರೆ. ಯಾಕೆ ಜಗಳ ಹಚ್ತಾ ಇದ್ದೀರಿ? ಅದನ್ನು ಭಾಷೆ ನೆಲಗಟ್ಟಿನಲ್ಲೇ ನಮ್ಮ ಮರಾಠಿ ಬೇರೆ, ಕನ್ನಡ ಬೇರೆ, ಯಾವ ಬೇರೆ ಇಲ್ಲ, ಎಲ್ಲ ಆಲ್ ಓವರ್ ಇಂಡಿಯನ್ಸ್ ಕೂಡಿ ಬದುಕ್ತಾ ಇದ್ವಿ. ಭಾಷೆ ಬೇಕಾದವ್ರು ಕಲಿತಾರ, ಅನಿವಾರ್ಯದವ್ರು ಕಲಿತಾರ. ನೀವು ಕಲಿಪಾದ ಒತ್ತಡ ಹಾಕೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಡೆಮಾಕ್ರಸಿ ರೀ, ಸ್ವತಂತ್ರದ ಎಲ್ಲರಿಗೂ. ಅವ್ರು ಏನು ಬದುಕ್ತಾ ಇದ್ದಾರೆ ಅದಕ್ಕೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡೋದಪ್ಪ. ಕರ್ನಾಟಕದಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತ ದಾಖಲೆ ಸಮೇತ ತೋರಿಸ್ರಿ. ಬೆಳಗಾವಿಯಲ್ಲಿ ನಿಜವಾಗಿಯೂ ಎಲ್ಲ ಇಂಡಸ್ಟ್ರಿಗಳೆಲ್ಲ ಮರಾಠಿಗರ ಕೈಲಿದಾವೆ, ವ್ಯಾಪಾರ ಸಹಿತ ಮರಾಠಿಗರ ಕೈಲಿದಾವೆ, ರೈತರ ಸಹಿತ ಹೆಚ್ಚಾಗಿ ಮರಾಠಿ ಮಾತಾಡೋದು ಜನ ಇದ್ದಾರೆ. ಅದು ಒಂದೇ ಕಾರಣಕ್ಕಾಗಿ ಅವರನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ರಿ ಅನ್ನೋ ಸರಿನಾ? ಅವಕಾಶ ಇದ್ದೇವಲ್ರಿ, ಇಲ್ಲಿ ಅವಕಾಶ ಹಾಕಿಲ್ಲ. ಯಾರು ಹೇಳ್ತಾರೆ ಅವಕಾಶ ಇಲ್ಲ ಅಂತೇಳಿ? ಮರಾಠಿ ಪೇಪರ್ ಪ್ರಿಂಟ್ ಆಗ್ತದೆ, ಹೊರಗೆ ಬರ್ತದೆ, ಎಷ್ಟೆಷ್ಟು ಬರ್ತಾಯಿದ್ದ ಮರಾಠಿಗಳು. ಅಲ್ಲಿ ಲೋಕಲ್ ಮರಾಠಿ ಪೇಪರ್ ನಿಮಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಮರಾಠಿಗಳು ನೆಮ್ಮದಿಯಿಂದ ಅಂದ ಮತ್ತೇನಿದು? ಮತ್ತು ಇವತ್ತು ನೋಡ್ರಿ, ಅಲ್ಲಿ ಮೇಯರ್ ಮತ್ತು ಉಪಮೇಯರ್ ಈ ಕರ್ನಾಟಕದ ಅವಿಭಾಜ್ಯ ಅಂಗ ಮಾಡೋಣ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅಲ್ಲಿ ನೀವು MES ಅವ್ರು ಇವರೆಲ್ಲ ತೊಗೊಂಡೋದ್ರೆ ನೀವೆಲ್ಲ ಉದ್ಧಾರ ಮಾಡ್ತೀರಿ ಅವ್ರನ್ನ? ಆರ್ಥಿಕವಾಗಿ ನಮಗಿಂದ ಒಂದು ಹೆಜ್ಜೆ ಮುಂದಿದ್ದೀರೋ ಹಿಂದಿದ್ದೀರೋ? ನಾವು ನಿಮ್ಮ ಜೊತೆಗೆ ಇದ್ದೀವಲ್ಲ ಕರ್ನಾಟಕದವರು. ಆರ್ಥಿಕವಾಗಿ 2ನೇ ನಂಬರ್ ನಮ್ಮದು ಅದ. ಆದರೆ ಎಲ್ಲ ಅಲ್ಲೂ ಬಡತನ ಹೆಚ್ಚದ, ಇಲ್ಲೂ ಬಡತನ ಹೆಚ್ಚದ. ಇಲ್ಲಿ ಯಾರು ಶ್ರೀಮಂತರಿದ್ದಾರೆ ಎರಡೂ ರಾಜ್ಯಗಳಲ್ಲೇ? ಇಲ್ಲಿಯ ಕಾರ್ಪೊರೇಟ್ಗಳು, ಇಲ್ಲಿಯ ಬಂಡವಾಳಶಾಹಿಗಳು, ಇವರೆಲ್ಲ ಶ್ರೀಮಂತರಿದ್ದಾರೆ, ಅವ್ರಿಗೆ ಅನುಕೂಲಗಳಿದ್ದಾವೆ. ಎರಡೂ ಕೂಡ ಹೆಂಗೆ ಅದ? ಅದಾಗ ಏನು ಫರ್ಕ್ ಅದ? ಯಾಕೆ ನೀವು ಈ ಚಿಂತನೆ ಮಾಡ್ತಾಯಿದ್ದೀರಿ?
ಇಲ್ಲಿ ಮರಾಠಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಕನ್ನಡಿಗರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಎರಡೂ ಕಡೆ ಜನ ಕುಂತು ವಿಚಾರ ಮಾಡಬೇಕಾದ್ರೆ ರಾಜಕಾರಣಿಗಳು ಅದು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಎಲ್ಲರ ಬದುಕು ಸ್ವಚ್ಛ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣವನ್ನು ಫ್ರೀಯಾಗಿ ನಿಮಗೂ ಸಾಧ್ಯ ಇಲ್ಲ, ನಮಗೂ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀರಾ ಫ್ರೀ ಶಿಕ್ಷಣ ಅಪ್ ಟು ಅಟ್ಲೀಸ್ಟ್ 10+2 ಮಾಡಿದ್ದೀರಾ? ಗ್ಯಾರಂಟಿ ನಿಜವಾಗಿ ಕೊಡ್ತಾ ಇದ್ದೀರಾ ಅಲ್ಲೇ ಎಲ್ಲ ಜನರಿಗೆ? ಇಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಮಾಡಿದ್ದೀರಾ ಅಲ್ಲೇ ಮಹಾರಾಷ್ಟ್ರದಲ್ಲ? ಏನದ ರೀ? ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ತೀರಿ? ಎದ್ದ ತಕ್ಷಣ ದುಡಿಯುವ ವರ್ಗದಲ್ಲಿ ಪಾಪ ದುಡಿಲಿಕ್ಕೆ ಅವ್ರ ಮನೆ ನಡೆಯೋದಿಲ್ಲ ಅಂಥ ಪ್ರಸಂಗದ ಮರಾಠಿಗರದ್ದು ಅದೇ ಕಾಲಕ್ಕೆ ಕನ್ನಡಿಗರದು ಅದೇ ಪರಿಸ್ಥಿತಿ. ಅದು ಮುಂಜಾನೆಯಿಂದ ಸಾಯಂಕಾಲ ತನಕ ದುಡಿಲಿಲ್ಲ ಅಂದ್ರೆ ಅವ್ರ ಮನೆ ನಡೆಯೋದಿಲ್ಲ. ಇಂಥವ್ರು 90% ಇದ್ದಾರೆ ರೀ. ಕಾರ್ಮಿಕರು, ದಿನಗೂಲಿಗಳು, ಕೂಲಿಕಾರರು, ಕೃಷಿ ಕೂಲಿಕಾರರು, ಇವ್ರ ಬಗ್ಗೆ ಅವ್ರು ಯಾವ ಭಾಷೆ ಮಾತಾಡ್ತಾರೆ ಏನು ಮಾಡೋದು? ಹೊಟ್ಟೆಗೆ ಹಿಟ್ಟಿದ್ರೆ ಎಲ್ಲ ಅಲ್ರಿ, ಹೊಟ್ಟೆಗೆ ಹಿಟ್ಟಿದ್ರೆ ಜುಟ್ಟಿಗೆ ಮಲಿಯುವ ಭಾಷೆಗಳು ಮುಖ್ಯ ಅಲ್ಲ, ನಮ್ಮ ಮಾಧ್ಯಮ ಅಷ್ಟೇ ಅದು. ನಮ್ಮ ಕನ್ನಡ ಪ್ರೇಮನೂ ಇರಲಿ, ನಿಮ್ಮ ಮರಾಠಿ ಪ್ರೇಮನೂ ಇರಲಿ. ಮರಾಠಿ ಬೇಕಾದ್ರೆ ಮರಾಠಿ ಕಲೀಲಿ, ಕನ್ನಡ ಬೇಕಾದ್ರೆ ಕನ್ನಡ ಕಲೀಲಿ. ಕೂಡಿಕೊಂಡು ಹೊಂಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು? ನೀವು ಮಾಡ್ತೀರಿ, ಅದಕ್ಕೆ ನಮ್ಮ ಕರ್ವೇದವರು ಬರ್ತಾರೆ, ಅವರು ಸ್ಟ್ರೈಕ್ ಮಾಡ್ತಾರೆ. ಏನು ಆಗುವುದಿಲ್ಲ ಅದರಿಂದ. ಒಬ್ಬರು ಮನಸ್ಥಿತಿ ಇನ್ನಷ್ಟು ಘರ್ಷಣೆ ಆಗಿ ದೂರ ಸರ್ಗೋದು ಹೋಗುವಂಥದ್ದು. ಮಹಾರಾಷ್ಟ್ರದವ್ರಿಗೆ ಮರಾಠಿ ಮುಂಬೈದಾಗ ಅವ್ರು ಮಾತಾಡ್ತಾರೆ, ನಮ್ಮವ್ರಿಗೆ ಬೆಂಗಳೂರಾಗ ಮಾತಾಡ್ತಾರೆ. ಅವ್ರೇನು ಮಾತಾಡೋದು ಅವ್ರಿಗೆ ಮತ್ತೆ ಲಾಭದಂಗೆ ರಾಜಕಾರಣಿಗಳಿಗೆ. ಅವ್ರು ಈ ಸಮಸ್ಯೆಗಳನ್ನ ಪಾರು ಮಾಡೋದಕ್ಕೆ, ಈ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಮತ್ತೆ ದಿನಗಳು ಮುಂದೆ ಹೋಗ್ತಾವೆ. ಆರಾಮ್ ಮತ್ತೆ ಆಳ್ತಾರೆ ಅವ್ರು. ನಮ್ಮನ್ನು ಮುಂದೆ ಬಿಟ್ಟು ಜಗಳ ಪಾಡಿ ಇಬ್ಬರು ಕನ್ನಡಿಗರು ಮರಾಠಿಗರು ಅಂತೇಳಿ. ವ್ಯಾಪಾರ ಮಾಡುವಂಥ ವ್ಯಾಪಾರಿಗರಾಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು, ಅಲ್ಲಿ ದುಡಿಯುವಂಥ ವರ್ಗ ಆಗಿರ್ಬೋದು, ತೊಂದರೆ ಅನುಭವಿಸೋದು ಇವರು. ಯಾವ ಶ್ರೀಮಂತನೂ ಇಲ್ಲ, ಯಾವ ಕಾರ್ಪೊರೇಟ್ರೂ ಇಲ್ಲ. ಕಾರ್ಪೊರೇಟ್ ಜಗತ್ತು ಅಥವಾ ಬಂಡವಾಳಶಾಹಿಗಳು ಇವ್ರಿಗೆ ಏನೂ ತ್ರಾಸಿಲ್ಲ, ಆರಾಮ ಮನ್ಯಾಗ ಕುಂತು ಬಿಡ್ತಾರೆ ಅವರು. ಇವತ್ತೇನಪ್ಪ ಸ್ಟ್ರೈಕ್ ಐತಿ, ಆಯ್ತು ಮನ್ಯಾಗ ಮಕ್ಕೊಂಡ್ಬಿಡ್ತಾರೆ, ಮಗನ ಗಳಿಸಿ ಹೋಗಿರ್ತಾರೆ ಅವರು. ಆದರೆ ಇಲ್ಲಿ ಮಾರ್ಗಗಳ ದುಡ್ಡು ತಿನ್ನವ್ರ. ಇವತ್ತೇನೋ ಪಾಪ ರೈತ ತನ್ನ ಹೊಲದಲ್ಲಿ ಬೆಳೆದಂಥ ವಸ್ತು ಅಂತಂದು ಮಾರಿ ಬದುಕು ನಡೆಸ್ತಾ ಇರ್ತಾನೆ, ಅವನು ಬದುಕ. ಒಬ್ಬ ಕೂಲಿಕಾರಲ್ಲಿ ಹೋಗಿ ಏನೋ ಒಂದು ಹಮಾಲಿ ಮಾಡಿ ಮತ್ತೆ ಮಾಡಿ ಬದುಕ್ತಿರ್ತಾರೆ, ಅವ್ರ ಬದುಕ. ಒಂದು ಸಣ್ಣ ಚಾರ್ಜ್ ಮತ್ತೇನೋ ಮಾಡಿ ಬದುಕ್ತಾ ಇರ್ತಾರೆ, ಅವ್ರ ಬದುಕ. ಇದ್ರ ಬಗ್ಗೆ ಯಾಕೆ ಚಿಂತನೆ ಇಲ್ಲ ನಮ್ಮಲ್ಲೇ? ಭಾಷಾವಾರ ಪ್ರಾಂತರಜಾಗಿ ಸರಿಯೋ ತಪ್ಪ ಇವತ್ತು ಮುಗಿದೋದ ಅಧ್ಯಾಯ ಅದು. 1956ರಿಂದ ಇವತ್ತು ಎಷ್ಟು ವರ್ಷ ಆಯಿತು? ಎಷ್ಟು ಕೃಷ್ಣದಲ್ಲಿ ನೀರು ಎಷ್ಟು ಹರಿದೋತು, ಘಟಪ್ರಭಾದಲ್ಲಿ ಎಷ್ಟು ಹರಿದೋತು, ಮಲಪ್ರಭಾದಲ್ಲಿ ಎಷ್ಟು ಹರಿದೋತು, ಕಾವೇರಿಯಲ್ಲಿ ಎಷ್ಟು ಹರಿದೋತು, ಪಂಚಗಂಗಾಗಳಲ್ಲಿ ಎಷ್ಟು ನೀರು ಹರಿದೋತು. ಇದು ಇದು ನೋಡ್ರಿ, ದಿನನಿತ್ಯ ತಿಕ್ಕಾಟ ಮಾಡ್ತಾ ಹೋದ್ರೆ ಕರ್ವೇದವರು ಸ್ಟ್ರೈಕ್ ಮಾಡ್ತಾರೆ, ನೀವು ಸ್ಟ್ರೈಕ್ ಮಾಡಿದ್ರೆ MBS ದವರು ಯಾರು ಹೆಚ್ಚೋ ಯಾರು ಕಡಿಮೆ, ಆದರೆ ಅದರಿಂದ ಇಫೆಕ್ಟ್ ಆಗೋದು ಯಾರಿಗೆ? ಬಡವನು ಹೊಟ್ಟೆ ಮೇಲೆ ಅಲ್ವಾ? ಅದಕ್ಕಾಗಿ ಇದೆಲ್ಲ ಮಾಡೋಕ್ಕಿಂತಲೂ ಈಗ ಬೆಸ್ಟ್ ಉದ್ದೇಶ, ಬೆಸ್ಟ್ ಕೆಲಸ ಏನಂದರೆ ಎಲ್ಲರೂ ಮರಾಠಿಯವರು ಕನ್ನಡಿಗರು ಕೂಡ ದುಡಿತಾ ಇದ್ದಾರೆ, ಅವ್ರಿಗೆ ಉದ್ಯೋಗ ಹಾಕಿಕೊಡ್ರಿ. ನೀವು ಯಾರು ಹಾಕಿಕೊಡ್ರಿ, ಮರಾಠಿಗೆ ಹಾಕಿಕೊಡ್ರಿ, ಕನ್ನಡಿಗರಿಗೆ ಹಾಕಿಕೊಡ್ರಿ, ಎರಡೂ ಸರಿಯಾಗಿ ಮಾಡಲಿ. ಯಾರು ಎಲ್ಲಿದೆ ಅಲ್ಲಿಲ್ಲ. ಬೆಳಗಾವಿ ಮಹಾರಾಷ್ಟ್ರದಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸಂಸತ್ತನ್ನು ಒಪ್ಕೊಂಡ್ಬಿಟ್ಟಿದ್ರಿ 1956ರಾಗ ಸಂಸತ್ತ ಮಾಡಿದ್ದಿದ್ದು. ಇವತ್ತು ಅದಕ್ಕಾಗಿ ನಾವು ಮರಿತಾ ಇದ್ದೀವಿ ನಿಧಾನಕ್ಕೆ. ಕಾಸರಗೋಡು ಅದನ್ನು ಮರಿತಾ ಇದ್ದೀವಿ, ಬೇರೆ ಹಾದಿಲ್ಲ. ಅನಿವಾರ್ಯ, ಕಾಲದ ಅನಿವಾರ್ಯಗಳೆಲ್ಲ ಇವು. ಅದಕ್ಕಾಗಿ ಈ ಗಡಿ ತಂಟೆಗಳನ್ನ ಇನ್ನೂ ಪಾಲಾಪಿಸ್ಕೊಂಡು ಹೋಗೋದ್ರಾಗ ಏನೂ ಅರ್ಥ ಇಲ್ಲ. ಲುಕ್ಸಾನ್ ಇಬ್ಬರಿಗೂ, ಮರಾಠಿಗಳು ಲುಕ್ಸಾನ್, ನಿಮಗೆ ಲುಕ್ಸಾನ್. MAS ಅವ್ರು ಮಾಡಿದರು, ಪೊಲೀಸ್ ಹಿಡಿತಾರೆ, ಒಂದು 4 ಹೊಡಿತಾರೆ, ಮತ್ತೇನೋ ಮಾಡ್ತಾರೆ, ಅದು ದೊಡ್ಡ ಗುಲ್ಲ ಮಾಡ್ತೀರಿ. ಮಹಾರಾಷ್ಟ್ರ ವಿಧಾನಸೌಧದಾಗ ದುಂಬಳಿ ಇಡ್ತೀರಿ, ಜಾಲಜ್ ಪಾಯಜೆ ನಮ್ಗೆ ಬೆಳಗಾವಿ ಬೇಕಂತೀರಿ. ಹಂಗೆ ಇಡೀ ನಮ್ಮವರು ಮಾಡ್ತಾರೆ. ಏನು ಆಗೋದಿಲ್ಲ, ಏನೂ ಆಗೋದಿಲ್ಲ. ಪಾಪ ಇಲ್ಲಿ ಸಾಯವ್ರು ಯಾರಪ್ಪ ಅಂದ್ರೆ ನಮ್ಮ ನಿಮ್ಮಂಥವ್ರು ಬಡವರು, ಅಂದಂದು ದುಡ್ಡು ತಿನ್ನುವಂಥವ್ರು. ಇದು ಬೇಕಾ ಎಲ್ಲರಿಗೂ? ಆ ದಿಶೆಯಲ್ಲೇ MAS ದವರು ವಿಚಾರ ಮಾಡಬೇಕಾಗಿದೆ, ನಮ್ಮ ಕರ್ವೇದವ್ರು ವಿಚಾರ ಮಾಡಬೇಕಾಗಿದೆ. ಅದು ಬಿಟ್ಟು ಬೆಳಗಾವಿ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಕೂಡಿ ದುಡಿಬೇಕಾಗಿದೆ. ಬೆಳಗಾವಿ ಆಯಿತು, ಬೆಂಗಳೂರು ಆಯಿತು, ಬಾಜು ನಮ್ಮ ಜತ್ ಆಗಿರ್ಬೋದು, ಆ ಕಡೆ ಇನ್ನೊಂದು ಸಾಂಗ್ಲಿ ಆಗಿರ್ಬೋದು, ಮಿರಜ್ ಆಗಿರ್ಬೋದು, ಇವೆಲ್ಲ ನಾವು ಡೆವಲಪ್ ಆಗಿರಿವು. ಜನ ಸಮಸ್ಯೆ ಸಾಲ್ವ್ ಮಾಡಿ ಬಡವರಿಗೆ 90% ಎರಡೂ ಕಡೆ ಅದ ಪರಿಸ್ಥಿತಿ. ಅವ್ರ ಬದುಕಿನ ಬಗ್ಗೆ ಚಿಂತನೆ ಮಾಡಿರಿ. ಉದ್ಯೋಗ ಸೃಷ್ಟಿ ಮಾಡೋದು ವಿಚಾರ ಮಾಡಿರಿ. ಉದ್ಯೋಗಗಳು ಎಲ್ಲಿದಾವೆ ಹೇಳ್ರಿ, ಮಾಡೋಣ ಎಲ್ಲರೂ ಕೂಡಿ ಅಂತ ನೀವೆಲ್ಲ ಕೂಡಿ ಅದನ್ನು ಸರ್ಕಾರಕ್ಕೆ ಬೆನ್ನತ್ರಿ. ಅಂದಾಗಿ ಇದು ಹೊಸ ರೂಪ ಪಡಿಬೋದಲ್ವ? ನಿಮಗೆ ಅನಿಸ್ತದೆ ನಾವು ತಪ್ಪು ಅನಿಸ್ತೇನೆ? ತಪ್ಪನ್ರಿ, ಸರಿ ಅನ್ರಿ, ಏನಾದರೂ ಅಂತ ಇರ್ರಿ, ಮಾತಾಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ನನ್ನ ತಪ್ಪಾಗಿದ್ರೆ ಒಂದು 4 ಕಾಮೆಂಟು ಮಾಡೋದು ಬರ್ರಿ, ತಕರಾರು ನಾವು ತಿದ್ದುಕೊಳ್ತೀವಿ, ತಪ್ಪೆಲ್ಲದಪ್ಪ ಅಂತೇಳಿ. ಅದು ನಾವು ಹೇಳೋದು ಸರಿ ಇದ್ರೆ ಎಲ್ಲ ಕುಡ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಮಾಡಿರಿ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಲ್ವಾ? ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 16 ನ್ಯೂಸ್ ಅರ್ಥ ತರೋದು ಸತ್ಯ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ
ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.